ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಪೂಜಾ ಭಗವಾನ್ ಸ್ಮಾರಕ ಮಹಾಜನ ಸ್ನಾತಕೋತ್ತರ ಕೇಂದ್ರ ಸಮಾಜ ಕಾರ್ಯ ವಿಭಾಗ ಭಗವಾನ್ ಮಹಾವೀರ ದರ್ಶನ ನೇತ್ರ ಆಸ್ಪತ್ರೆ ಬಾಲಭೈರವೇಶ್ವರ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅಧ್ಯಕ್ಷರು ಶ್ರೀ ಅರವಿಂದ್ ರಾಘವನ್ ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯರವರು ಮಾಜಿ ಶಾಸಕರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ, ದಿವಂಗತ ಸಿಎಸ್ ಚಿಕ್ಕರಾಮೇಗೌಡ ರವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಚಿನ್ನಕುರುಳಿ ಮತ್ತು ದಿವಂಗತ ಸಿ ಅಣ್ಣೇಗೌಡ ರವರು ಚಿಕ್ಕಾಡೆ ಮಾಜಿ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮಂಡ್ಯ ಇವರ ಸ್ಮರಣಾರ್ಥವಾಗಿ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ತಾಲೂಕು ಆರೋಗ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಯನ್ ಸಿಎ ಅರವಿಂದ್ ಮತ್ತು ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಪಾಂಡವಪುರ ಅಧ್ಯಕ್ಷರಾದ ಲಯನ್ ಕೆಆರ್ ಸ್ವಾಮಿಗೌಡ ಕುರಹಟ್ಟಿ, ಕಾರ್ಯದರ್ಶಿ ಲಯನ್ ಬಿ ಪುಟ್ಟಬಸವೇಗೌಡ, ಖಜಾಂಚಿ ಲಯನ್ ಎಸ್ ಆನಂದ್ ರವರ ನೇತೃತ್ವದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ದೇವೇಗೌಡ, ಶ್ರೀ ಬಾಲಭೈರವೇಶ್ವರ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್, ಲಯನ್ ಕೃಷ್ಣೇಗೌಡ ಚಿಕ್ಕಾಡೆರವರು ಭಾಗವಹಿಸಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡಿ ಮಾತನಾಡಿದರು. ಫ್ರೆಂಚ್ ರಾಕ್ಸಿಂದ ಉತ್ತಮವಾಗಿ ಕಾರ್ಯಕ್ರಮ ಮಾಡ್ತಾರೆ. ಕೋವಿಡ್ ಟೈಮಲ್ಲಿ ಸಿಕ್ಕಾಪಟ್ಟೆ ಇದು ಮಾಡಿದ್ವಿ. ನಾವು ಡಾಕ್ಟರ್ ಅರವಿಂದ್ ಸಿಕ್ಕಾಪಟ್ಟೆ ಅದರಿಂದ ಸ್ಟ್ರೈಕ್ ನೋಡ್ತೀರಿ ಓಪನ್ ಮಾಡ್ಕೊಡಿ ಹಂಗೆ ಹಾಕ್ಸ್ಬಿಡಿ ಸರ್, ನೀವೇ ಹಂಗೆ ಹಾಕ್ಸ್ಬಿಡಿ ಸರ್. ಓಕೆ ನೋಡಿ ಇದು ಮೇಂಟೈನ್ ಮಾಡಿ ದೊಡ್ಡದಲ್ಲ ನೋಡಿ ಒಂದು ಪಾಂಡವಪುರ ಅವರಿಂದ ಉಚಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಕಣ್ಣಿನ ಟೆಸ್ಟಿಂಗ್ ಮಾಡಿ ಆಮೇಲೆ ಕನ್ನಡಕನೂ ಆಲ್ಮೋಸ್ಟ್ 1500 ಜನಕ್ಕೆ ಫ್ರೀ ಕನ್ನಡಕ ಕೊಟ್ಟಿದ್ದಾರೆ. 3000 ಜನ ಟೆಸ್ಟಿಂಗ್ ಮಾಡಿದ್ದಾರೆ ನಮ್ಮ ಪಾಂಡವಪುರ ತಾಲೂಕಲ್ಲಿ. ಇದು ಗ್ರೇಟ್ ಸರ್ವಿಸ್ ಅವ್ರು ಮಾಡ್ತಾ ಇರೋದು. ದೇವರವ್ರು ತುಂಬ ಚೆನ್ನಾಗಿಟ್ಟಿರಲಿ. ಹೌದು, ಉಚಿತವಾಗಿ ಶಿಬಿರನೂ ನಡೆಸಿದ್ದಾರೆ, ಸರ್ಜರಿನೂ ಮಾಡಿಸಿದ್ದಾರೆ. ಇಷ್ಟೆಲ್ಲ ಐ ಥಿಂಕ್ ಪಾಂಡವಪುರ ಇತಿಹಾಸದಲ್ಲೇ ಇದು ಮೊದಲನೇ ಸಲ 3000 ಜನಕ್ಕೆ ಟೆಸ್ಟಿಂಗ್ ಮಾಡಿ ಕನ್ನಡಕನ ಕೊಡಿಸಿದ್ದಾರೆ. ಇದು ಭಾರಿ ಉತ್ತಮವಾದ ಕೆಲಸ ಲಯನ್ಸ್ ಕ್ಲಬ್ ಕಡೆಯಿಂದ. ಇದು ಒಂದು ಮಾದರಿಯಾಗಿರಬೇಕು. ಪಾಂಡವಪುರ ತಾಲೂಕು ಮಾತ್ರ ಇಲ್ಲ, ಎಲ್ಲ ತಾಲೂಕುಗಳಿಗೂ ಈ ಥರ ಲಯನ್ಸ್ ಕ್ಲಬ್ ಅವ್ರಿಗೂ ಇದೊಂದು ಎಕ್ಸಾಂಪಲ್. ಈ ಥರ ಉಚಿತವಾಗಿ ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾನು ಕಣ್ಮುಂದೆ ಈಗ ನೋಡಿದೆ, ಆಲ್ಮೋಸ್ಟು ಅಲ್ಲಿ ರೂಮಲ್ಲೇ ಒಂದು ಆ ವಿಚಾರದಲ್ಲಿ
ಡಾಕ್ಟರ್ ಈಗ ನಮ್ಮ ಚೇಂಬರ್ ನಾನು ಸೇವೆ ಮಾಡೋದೇ ದೊಡ್ಡ ಕೆಲಸ. ಇನ್ನು ಅದರೊಳಗೆ ಟೀ ತರಿಸ್ಕೊಂಡು ಹೆಂಗಪ್ಪ ನಮ್ಮ ಡಿ ಎಚ್ ನಮ್ಮ ಡಿ ಎಚ್ ಹೆಂಗಿದಾನಪ್ಪ? ಈಗ ನಾವು ಈ ಚೇಂಬರ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಈಗ ಇವ್ರಾದ್ಮೇಲೆ ಒಂದು 15-20 ಸಲ ಬಂದಿದ್ದೀವಿ. ಯಾರಿಗಾರು ಇತ್ತು ಅವ್ರಿಗೆ ಏನು ಅಂದ್ರೆ ಲೋಕಲ್ ಇಲ್ಲೇ ಇಲ್ಲೇ ಬಂದ್ಬಿಡಿ ಅಧ್ಯಕ್ಷ ಮುಖಾಂತರ ಏನು ಗೊತ್ತಾಗುತ್ತೆ. ಅಲ್ಲೂ ಬಂದ್ಬಿಡಿ ಬೇಡ ಇದೆ ಸರ್. ಅಂದ್ರೆ ಹಳೆ ಸಿಸ್ಟಮೇ ಮೇನ್. ಹುಷಾರಿ ಆಗ್ತವೆ ಮೈಸೂರಲ್ಲಿ ಒಂದೊಂದು ಮೂಟೆ ಹಿಡಿಸ್ಬೇಕು ನಾವು. ಒಂದೆರಡು ಕನ್ನಡ ಕೊಡ್ಸ್ಕೊಂಡು ಕೊಡೋಣ ಹಾಕೊಂಡು ಹೇಳ್ಬೇಕಮ್ಮ. ನೀನು ಇಲ್ಲೇ ಚೆನ್ನಾಗಿ ಕಾಣಿಸ್ತದೆ ಏನು ಚೆನ್ನಾಗಿ ಕಾಣಿಸ್ತದ. ನೀನು ಇಲ್ಲಿ ಈ ಅಡ್ಜಲಿಂಗ್ ಇಟ್ಕೋ, ಇದ್ರ ಮೇಲೆ ಇಟ್ಬೇಡ. ಹತ್ರ ಬಂದು ಎಲ್ಲ ಯಾರು ಮಾಡಿರೋದು? ಜೋರಾಗಿ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಸುಮಾರು 1 ವಾರಗಳಿಂದ ಸತತವಾಗಿ ನಮ್ಮ ಲಯನ್ಸ್ ಕ್ಲಬ್ ಫ್ರೆಂಚ್ ರಾಕ್ಸ್ ಪಾಂಡವಪುರದ ಅಧ್ಯಕ್ಷರು ಸ್ವಾಮಿಗೌಡರು ಮತ್ತು ನಮ್ಮ ಸೆಕ್ರೆಟರಿ ಪುಟ್ಟಬಸವೇಗೌಡರು, ಇವತ್ತೇನು ಅನಿವಾರ್ಯ ಕಾರಣಗಳಿಂದ ನಮ್ಮ ಟ್ರೆಜರರ್ ಆನಂದ್ ಬಂದಿಲ್ಲ. ಅಂದರೆ ಶಾಮನೂರು ಶಿವಶಂಕರಪ್ಪನವ್ರಿಗೆ ಇವತ್ತು ಅವ್ರಿಗೆ ಇದನ್ನು ಸಂತಾಪ ಸೂಚಿಸಕ್ಕೆ ಹೋಗಿದ್ದಾರೆ. ಇವರ ಜೊತೆಗೆ ನಮಗೆ ಭಾಳ ದಾನಿಗಳು, ಕೊಡುಗೈ ದಾನಿ. ಅವತ್ತೇ ಅವ್ರ ತಾಯಿ ನಮ್ಮ ಲಯನ್ಸಲ್ಲಿ ತುಂಬ ಸೇವೆ ಮಾಡಿದರು. ನಮ್ಮ ಅರವಿಂದ್ ರಾಘವನ್ ಸಾಹೇಬರು ಮತ್ತು ನಮ್ಮ ವೈಸ್ ಡಿಸ್ಟ್ರಿಕ್ಟ್ ಗವರ್ನರು ನಾರಾಯಣ ಅವರು, ಆಮೇಲೆ ಇದೆಲ್ಲ ಸೂತ್ರಧಾರ, ಇದೆಲ್ಲನೂ ಸರಿಯಾಗಿ ವ್ಯವಸ್ಥೆ ಮಾಡುವಂಥ ನನ್ನ ಸಹೋದರ ಡಾಕ್ಟರ್ ಅರವಿಂದು, ಇವರೆಲ್ಲರೂ ಸೇರಿ ಇವತ್ತು ತಾಲೂಕಿನಾದ್ಯಂತ ಪ್ರಮುಖ ಕ್ಷೇತ್ರಗಳು, ಆಮೇಲೆ ನಮ್ಮ ಕ್ಯಾಬಿನೆಟ್ ಆಫೀಸರು ನಮ್ಮ ಆದರ್ಶ, ಇನ್ನೊಬ್ಬ ಕ್ಯಾಬಿನೆಟ್ ಆಫೀಸರ್ ಬಂದಿದ್ದ ಸುರೇಶ್, ಈಗ ಮೆಂಬರ್ಸ್ ಎಲ್ಲ ಇದ್ದಾರೆ. ಇವರೆಲ್ಲ ಸೇರಿ 1 ವಾರದಿಂದ ಸತತವಾಗಿ ಪ್ರಮುಖ ಕೇಂದ್ರಗಳು, ತಾಲೂಕಿನಾದ್ಯಂತ ಪ್ರಮುಖ ಕೇಂದ್ರಗಳು, ಈ ಜಕ್ಕಳ್ಳಿ ಸರ್ಕಲ್ ಆಗಿರ್ಬೋದು, ನಮ್ಮ ಸುಖಾತಣ್ಣೂರು ಆಗಿರ್ಬೋದು, ಚಿಕ್ಕಪೇಟಹಳ್ಳಿ ಸರ್ಕಲ್, ಕ್ಯಾತ್ನಹಳ್ಳಿ, ಚಿನ್ಕುರ್ಳಿ, ಬನ್ನಂಗಾಡಿ, ಪಾಂಡವಪುರ ಪ್ರಮುಖ ಕೇಂದ್ರಗಳನ್ನ ಆಧಾರವಾಗಿ ಇಟ್ಕೊಂಡು ಇಡೀ ತಾಲೂಕನ್ನ ಕವರ್ ಮಾಡಿಬಿಟ್ಟು ಇವತ್ತು ಮೆಗಾ ಮೆಡಿಕಲ್ ಕ್ಯಾಂಪ್ ಅಂತಲೇ ಹೇಳ್ಬೋದು. ಇದನ್ನು ಕಣ್ಣಿಂದ ಆಗಿರ್ಬೋದು, ಅವರಿಗೆ ಹತ್ತಿರದ್ದು ದೂರದ್ದು ಇವೆಲ್ಲ ಸಂಬಂಧಪಟ್ಟಂಥ ಒಂದು ಕಂಪ್ಯೂಟ್ರಲ್ಲಿ ಟೆಸ್ಟು, ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ ಮ್ಯಾನ್ಯುವಲ್ ಟೆಸ್ಟು, ಇದೆಲ್ಲ ಮಾಡಿ ಅಲ್ಲೇ ಅವತ್ತೇ ಅವರಿಗೆ ಕನ್ನಡಕವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಇದು ಸಮಾಜದಲ್ಲಿ
ತುಂಬ ನೊಂದಂಥ ಜನಗಳಿಗೆ ಸಹಾಯ ಮಾಡುವಂಥ ಪ್ರವೃತ್ತಿ ನಮ್ಮ ಲಯನ್ಸ್ ಕ್ಲಬ್. ಸೊ ಹಾಗಾಗಿ ನಮಗೆ ಬೇಕಾಗಿರೋದೇನು ಬಡವ್ರ ಸೇವೆ ಮಾಡೋಕ್ಕೆ ಅಂತಲೇ ದೇವರು ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ದೇನೆ. ಅದನ್ನು ಇಂಥ ದಾನಿಗಳನ್ನ ಉಪಯೋಗಿಸ್ಕೊಂಡು ಈ ಥರ ಡಾಕ್ಟರ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಡಾಕ್ಟ್ರು, ಇಂಜಿನಿಯರ್ಸು, ಲಾಯರ್ಸ್ಗಳು ಎಲ್ಲರೂ ಇದ್ದಾರೆ. ಎಲ್ಲರೂ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೇವೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಾಧ್ಯಮದವರು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ನಾವು ಮಾಡ್ತಾ ಇರೋ ಸೇವೆಗಳು ಎಷ್ಟು ಮಟ್ಟಿಗೆ ಜನಗಳಿಗೆ ಉಪಯೋಗ ಆಗ್ತಾ ಇದೆ, ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ಉಪಯೋಗವನ್ನು ಜನರು ಅದು ಬಿಲೋ ಪಾವರ್ಟಿ ಲೈನ್ BPL ಅಂತ ಏನು ನಾವು ಅಂತೀವೋ ಅವ್ರು ಉಪಯೋಗಿಸ್ಕೊಳ್ಳಿ. ನೀವು ಅದಕ್ಕೆ ಪ್ರಚಾರದ ಮುಖಾಂತರ ಸಹಾಯ ಮಾಡಿ. ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ಳೋದು, ನಾವು ಲಯನ್ಸ್ಗಳು ಏನಪ್ಪ ಅಂದರೆ ಪ್ರಚಾರವನ್ನು ಮಾಡಿಕೊಡಿ. ಯಾಕೆಂದರೆ ರೋಟ್ರಿಯವರು ಪ್ರಚಾರ ಪ್ರಿಯರು, ನಾವು ಸೇವಾ ಪ್ರಿಯರು. ಸೇವೆಯಲ್ಲೇ ಸೀಮಿತವಾಗಿ ಹೋಗಿರ್ತೀವಿ, ಪ್ರಚಾರದಲ್ಲಿ ನಾವು ತುಂಬ ವೀಕ್. ಹಾಗಾಗಿ ನೀವೆಲ್ಲ ಮನಸ್ಸು ಮಾಡಿದ್ರೆ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ಈಗ ತಾನೇ ನಾನು ನಮ್ಮ ರಾಘವನ್ ಸರ್ನ ಕೇಳಿದೆ. ಅವರು ಈ ತಾಲೂಕಿನಲ್ಲಿ ತುಂಬ ಬಡ ಹೆಣ್ಮಕ್ಳಿಗೆ ಅಂತಲೇ ಒಂದು ಹೊಲಿಗೆ ಟ್ರೈನಿಂಗ್ ಸೆಂಟರ್ ಮಾಡಿ ಅವ್ರಿಗೆಲ್ಲ ಹೊಲಿಗೆ ಮಿಷನ್ ದಿನಕ್ಕೆ 30 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಆ ಹೆಣ್ಮಕ್ಳಿಗೆಲ್ಲ ಹೊಲಿಗೆ ಮಿಷನ್ನ ಕೊಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸಹಕಾರ ಬೇಕು ಅಂತ ಕೇಳಿದ್ದೀವಿ. ಮಾರ್ಚ್ ಆದಮೇಲೆ ಮಂಡ್ಯ ಜಿಲ್ಲೆಗೆ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ, ಈಗಾಗಲೇ ಅವ್ರದ್ದು ಸಾಕಷ್ಟು ಕಮಿಟ್ಮೆಂಟ್ ಈ ತಾಲೂಕಿಗೆ ಆಗಿದೆ. ಭಾಳ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ, ನೀವೆಲ್ಲರೂ ಇದನ್ನು ಸದುಪಯೋಗಪಡಿಸ್ಕೋಬೇಕು. ನಮ್ಮ ಲಯನ್ಸ್ಗಳ ಸೇವೆ ಭಾಳ ಇಲ್ಲ, ಅವರು ಕಾರ್ಡಿಯಾಕ್ ಕ್ಯಾಂಪು ಮತ್ತು ಏನೇನೋ ಈಗ ಕುಂತಿರ್ಬೇಟ ಶಾಲೆಗೆ ಅವ್ರ ಬಸ್ ಅಂತ ವ್ಯವಸ್ಥೆ ಮತ್ತು ಏನೇನೋ ಸುಮಾರು ಅವರು ಅಂಗನವಾಡಿ ಕೇಂದ್ರಗಳು ಏನು ತುಂಬ ಮಾಡೋ ಯೋಚನೆಗಳಿದ್ದಾವೆ. ಅವರ ಉಸಿರಿರೋವರೆಗೂ ಎಲ್ಲನೂ ಮಾಡ್ತಾ ಹೋಗ್ತಾರೆ. CSR ಫಂಡ್ಗಳನ್ನ ಫಾರ್ಮಾಲಿಟೀಸ್ನೆಲ್ಲನೂ ಉಪಯೋಗಿಸ್ಕೊಂಡು CSR ಫಂಡ್ ತರೋದ್ರಿಂದ ಹಿಡಿದು ಎಲ್ಲನೂ ಮಾಡ್ತಾ ಇದ್ದಾರೆ. ಆದರೆ ನಾವು ಅಂಥವ್ರನ್ನ ಸ್ಮರಿಸ್ಬೇಕು. ಯಾಕೆಂದರೆ ನಾವು ಏನು ದೇವ್ರನ್ನ ನೋಡಲ್ಲ, ದೇವ್ರ ರೂಪದಲ್ಲಿ ಇಂಥವ್ರು ಬಂದಿರ್ತಾರೆ ಅಷ್ಟೇ. ನಾವೇನು ದೇವ್ರನ್ನ ನೋಡೋಕ್ಕಾಗತ್ತ? ಈ ಥರದವ್ರಲ್ಲೇ ದೇವ್ರು ಕಾಣ್ಬೇಕು ನಾವು ಅಂತ ಹೇಳ್ತಾ, ನಿಮ್ಮಿಂದ ನಮಗೆ ಪ್ರಮುಖವಾಗಿ ಪ್ರಚಾರ ಜಾಸ್ತಿ ಸಿಗಬೇಕು. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ, ನಾವಿದು ಮೆಗಾ ಮೆಡಿಕಲ್ ಕ್ಯಾಂಪ್ ಅಂತ ಇನ್ನೊಂದು ಮಾಡಬೇಕು ಅಂತಿದ್ದೀವಿ. ಅರವಿಂದ್ ಗೊತ್ತು, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸರ್, ಸರ್ ಭಾಳಷ್ಟು ಜನ ಹೆಣ್ಮಕ್ಳು ಅವ್ರದ್ದೇ ಒಂದು ಆಂತರಿಕ ಕಾಯಿಲೆಗಳಿಗೆ ಒಳಗಾಗಿ ಗಂಡಂದಿರಿಗೂ ಮಕ್ಳಿಗೂ ಹೇಳ್ಕೊಳ್ದಂತೆ ಒದ್ದಾಡ್ತಾ ಇರೋರು ಇದ್ದಾರೆ ಹೆಣ್ಮಕ್ಳುಗಳು. ನಾವು ಲಯನ್ಸ್ ಕ್ಲಬ್ನಿಂದ ನಮ್ಮ ಲೇಡಿ ಲಯನ್ಸ್ಗಳ ಮುಖಾಂತರ ಅವ್ರನ್ನ ಒಂದು ಸರ್ವೆ ಮಾಡಿಸಿ ಆ ಥರದ್ದೊಂದು ಗೈನಕಾಲಜಿಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಂಪ್ ಮಾಡಿದ್ರೆ ಅವ್ರಿಗೆ ಇನ್ನು ಏನು ಇಂಟರ್ನಲ್ ಡಿಸೀಸ್ ಏನೇನು ಇರ್ತಾವೋ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ನಾವು ಉಚಿತವಾದ ಇದನ್ನ ಕೊಡ್ಬೋದು. ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡಿ ಅಲ್ಲಿ ಅವ್ರಿಗೆ ಉಚಿತವಾಗಿ ಕೊಡ್ಬೋದು. ಅದನ್ನೊಂದು ಸಜ್ಜನೆ ಮಾಡ್ತೀವಿ. ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಅಲ್ಲಿಗೇನೆ ಪೇಷಂಟ್ಗಳು ಸಾಲ್ತಾ ಇಲ್ಲ, ನೀವು ಅಲ್ಲಿ ಮಾಡಿದ್ರೆ ಪೇಷಂಟ್ ಬರ್ತಾರೆ ಅಂತ. ಏನಂದ್ರೆ ಎಲ್ಲ ತಾಲೂಕಲ್ಲೂ ಕೂಡ ಎನ್ಟಿಆರ್ ಸರ್ಕಾರನೇ ಪ್ರತಿಯೊಂದು ಎಷ್ಟು ಮಿಷಿನ್ ಬೇಕೋ ಅಷ್ಟು ಕೂಡ ಕೊಡ್ತಾ ಇದೆ. ಅದರಿಂದ ಬೇರೆ ಪ್ರಾಜೆಕ್ಟ್ ಮಾಡಿ ಅಂತ ನಾನು ಅವಶ್ಯಕತೆ ಇಲ್ವಾ? ಅದೇ ಜಸ್ಟ್ ಮಾತಾಡ್ದೆ ನಾನು ಈಗ. ಅದೇ ಅಲ್ಲಲ್ಲ, ನಮ್ಮ ಪ್ರಯತ್ನದ ಏನು ಅಂತ ಹೇಳ್ಬಿಟ್ಟು ಅವಾಗ ಬೇಡಿಕೆ ಇತ್ತು ಸರ್, ಮಿಷನ್ ಕಮ್ಮಿ ಇತ್ತು, ಪೇಷಂಟ್ ಜಾಸ್ತಿ ಇದ್ರು. ಈಗಿನ ವಾತಾವರಣ ಚೇಂಜ್ ಆಗಿದೆ. ಈಗ ಇದು ಬ್ಲಡ್ ಬ್ಯಾಂಕ್ ಇಲ್ಲ ಮಂಡ್ಯದಲ್ಲಿ ಬ್ಲಡ್ ಬ್ಯಾಂಕ್ ಸ್ಟೋರೇಜ್ ಇದೆ ನಮ್ಮಲ್ಲಿ. ನಾವು ಟ್ರಾನ್ಸ್ಮಿಷನ್ ಮಾಡ್ತೀವಿ, ಇದು ಮಾಡ್ತಾ ಇದೀವಿ. ಅಲ್ಲ, ಸಫಿಷಿಯಂಟ್ ಆಗಿ ಬ್ಲಡ್ ಎಲ್ಲ ಗ್ರೂಪ್ ಸಿಗ್ತಾ ಇದೆಯಾ? ಯಾವ ಸರ್ಜರಿ ಆಗುತ್ತೆ ಪ್ರತಿಯೊಂದು ಸರ್ಜರಿಗೂ ಕೂಡ ಬ್ಲಡ್ ಸಿಗ್ತಾ ಇದೆಯಾ? ಈಗ ಸಮಸ್ಯೆ ಇಲ್ಲ ಸರ್. ಬ್ಲಡ್ ಸಮಸ್ಯೆ. ನಮ್ಮ ಬ್ಲಡ್ ಬ್ಯಾಂಕ್ ಸರ್ಕಾರ ನಾವು ಈ ಥರದವೇ ಮಾಡ್ಕೊಂಡು ಹೋಗೋಣ. ಬ್ಲಡ್ ಬ್ಯಾಂಕ್